ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಇವತ್ತಿನ ವಿಡಿಯೋ ಏನಂತ ನಿಮ್ಗೆ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರ್ತೈತಿ. ಸೋರೆಕಾಯಿ ಪಲ್ಯ ಯಾವ ರೀತಿ ಮಾಡ್ಕೊತೇನೆ ನೋಡಿರಿ, ಸಿಂಪಲ್ಲಾಗಿ ತೋರಿಸ್ಕೊಡ್ತೇನೆ ಬರ್ರಿ. ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದನ್ನು ಕಟ್ ಮಾಡಿ ಇಟ್ಕೋತೇನೆ ನೋಡಿರಿ. ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಏನು ಬೇಕಾದೆಲ್ಲ ಉಳ್ಳಾಗಡ್ಡಿ, ಟೊಮೆಟೊ, ಕರಿಬೇವು 10 ನಿಮಿಷದಲ್ಲಿ ಮಾಡತ್ತೇನೆ ನೋಡಿರಿ. ಇದನ್ನು ಸಿಂಪಲ್ಲಾಗಿ ಮಾಡ್ಕೊಳ್ತೇನೆ ರೀ. ಯಾವ ರೀತಿ ಮಾಡ್ಕೋತೇನೆ ಅಂತ ತೋರಿಸ್ಕೊಡತ್ತೇನೆ ನೋಡಿರಿ. ಉಳ್ಳಾಗಡ್ಡಿ ಟೊಮೆಟೊ ಎಣ್ಣೆಗೆ ಫ್ರೈ ಮಾಡ್ಕೊಳ್ತೇನೆ ನೋಡಿರಿ. ಅದನ್ನು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊತೇನೆ ರೀ. ನೆಕ್ಸ್ಟ್ ಅದರಾಗೆಲ್ಲ ಮಸಾಲೆ ಐಟಮ್ ಎಲ್ಲ ಹಾಕ್ತೇನೆ ರೀ. ಜಾಸ್ತಿ ನಾನು ಕೊಬ್ಬರಿ ಆಗಲಿ ಏನು ಗಿರ್ವಿ ಟೈಪ್ ಮಾಡ್ಕೊಬೇಕಂತ ಏನು ರೆಡಿ ಮಾಡ್ಕೊಂಡಿಲ್ಲ ರೀ. ಸಿಂಪಲ್ಲಾಗಿ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಹಾಕಿ ಸೋರೆಕಾಯಿ ಪಲ್ಯ ಮಾಡತ್ತೇನೆ ರೀ. ಕಡಿಮೆ ಸಮಯದಲ್ಲಿ ಮಾಡ್ಕೊಂಡು ನೋಡಿರಿ. ಇದನ್ನು ಭಾಳ ತಿನ್ನಕತ್ತಂಗಿಲ್ಲ ರೀ. ರೊಟ್ಟಿ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ಹೆಂಗೆ ಬೇಕಂಗೆ ಇದನ್ನು ರೆಸಿಪಿ ಮಾಡ್ಕೊಬೋದ್ರಿ. ನಾವು ಎಲ್ಲರೂ ಬೇರೆ ಬೇರೆ ಸ್ಟೈಲಲ್ಲಿ ಮಾಡ್ಕೋತಾರೆ, ಅವರ ಸ್ಟೈಲಾಗ. ಸಿಂಪಲ್ಲಾಗಿ ಮಾಡ್ಕೊಂಡೇನಿ ರೀ ಈ ಥರ. ಅದ್ರಾಗ ಅರಿಶಿನ ಹಿಟ್ಟು ಹಾಕೋತೇನೆ ನೋಡಿರಿ. ಅರಿಶಿನ ಹಿಟ್ಟು ಮತ್ತು ಸಾಸ್ವೆ ಕಾಳು, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ ಅದೆಲ್ಲ ಆ್ಯಡ್ ಮಾಡೀನಿ ರೀ. ಹಾಕಿದ್ದೇನೆ ರೀ ಮಸಾಲೆ. ಟೇಸ್ಟಿ ಬರ್ದಿತ್ತು ಅಂತ ಹೇಳಿ ಹಾಕಿದ್ದೇನೆ ರೀ ಮಸಾಲೆ. ನಿಮಗೆ ಎಷ್ಟು ಬೇಕಾಗ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಾಡಿಬಿಡೋದು ನೋಡಿರಿ. ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಖಾರ ಉಪ್ಪು ಹಾಕಿಬಿಟ್ಟು ನೋಡಿರಿ. ಇದರಲ್ಲೆಲ್ಲ ನೋಡಿರಿ, ಫೈನಲಿ ಈ ಥರ ರೆಡಿ ಆಗಿತ್ತು ನೋಡಿರಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.